ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಆಪಾದಮೂಳಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಪ್ರಾತಸಂಕಲ್ಪಗದ್ಯ ಪಾಠಕ್ಕೆ ಸುಸ್ವಾಗತ. ಪಾಪಾವಿದ್ಧ ದೈತ್ಯಪೂಗಾವಿದ್ಧ ಶ್ರೀ ವಿಷ್ಣು ಭಕ್ತ್ಯಾದಿ ಅನಂತ ಗುಣಪರಿಪೂರ್ಣ ರಮಾವ್ಯತಿರಿಕ್ತ ಪೂರ್ವಪ್ರಸಿದ್ಧ ವ್ಯತಿರಿಕ್ತ ಅನಂತವೇದ ಪ್ರತಿಪಾದ್ಯ ಮುಖ್ಯತಮ ಅನಂತ ಜೀವ ನಿಯಾಮಕ ಅನಂತರೂಪ ಭಗವತ್ಕಾರ್ಯ ಸಾಧಕ ಪರಮದಯಾಳು ಕ್ಷಮಾಸಮುದ್ರ ಭಕ್ತವತ್ಸಲ ಭಕ್ತಾಪರಾಧ ಸಹಿಷ್ಣು ಶ್ರೀ ಮುಖ್ಯಪ್ರಾಣ ಅವತಾರ ಭೂತಾನಾಂ. ಈ ಗದ್ಯದಲ್ಲಿ ಮುಖ್ಯಪ್ರಾಣದೇವರ ಮೂರನೇ ಅವತಾರವಾಗಿರತಕ್ಕಂತಹ ಮಧ್ವಾಚಾರ್ಯರ ಬಗ್ಗೆ ಹೇಳ್ತಾ ಇದ್ದಾರೆ. ಅವರು ಪ್ರಣವ ಮಂತ್ರವನ್ನು ಜಪಿಸುವವರು. ಇಂತಹ ಮಧ್ವಾಚಾರ್ಯರ ಮೂಲ ರೂಪ ಮುಖ್ಯಪ್ರಾಣ. ಆ ಮುಖ್ಯಪ್ರಾಣ ಎಂಥವನು ಅದನ್ನು ಈ ಗದ್ಯ ಭಾಗದಲ್ಲಿ ವರ್ಣಿಸ್ತಾ ಇದ್ದಾರೆ. ಪಾಪಾವಿದ್ಧ ದೈತ್ಯಪೂಗಾವಿದ್ಧ ಶ್ರೀ ವಿಷ್ಣು ಭಕ್ತ್ಯಾದಿ ಅನಂತ ಗುಣ ಪರಿಪೂರ್ಣ ಮತ್ತು ರಮಾ ವ್ಯತಿರಿಕ್ತ ಪೂರ್ವಪ್ರಸಿದ್ಧ ವ್ಯತಿರಿಕ್ತ ಅನಂತ ವೇದ ಪ್ರತಿಪಾದ್ಯ ಮುಖ್ಯತಮ ಅನಂತ ಜೀವ ನಿಯಾಮಕ ಅನಂತ ರೂಪ ಭಗವತ್ಕಾರ್ಯ ಸಾಧಕ ಪರಮದಯಾಳು ಕ್ಷಮಾಸಮುದ್ರ ಭಕ್ತವತ್ಸಲ ಭಕ್ತಾಪರಾಧ ಸಹಿಷ್ಣು. ಇಷ್ಟು ವಿಶೇಷಣಗಳನ್ನು ಮುಖ್ಯಪ್ರಾಣದೇವರಿಗೆ ಇಲ್ಲಿ ಕೊಟ್ಟಿದ್ದಾರೆ. ಪಾಪಾವಿದ್ಧ. ಪಾಪಾವಿದ್ಧ ಅಂದರೆ ಪಾಪಲೇಪ ಇಲ್ಲದವರು ಅಂತ ಅರ್ಥ. ಯಾವುದೇ ಪಾಪದ ಲೇಪ ಇವರಿಗಿಲ್ಲ ಅಂತ. ಪಾಪ ಅವಿದ್ಧ, ಪಾಪಲೇಪ ಇಲ್ಲದವರು. ದೈತ್ಯಪೂಗಾವಿದ್ಧ. ಯಾವ ಅಸುರರು ಇವರಿಗೇನು ಮಾಡಲಿಕ್ಕಾಗಲ್ಲ. ದೈತ್ಯಪೂಗ ಅಂದರೆ ಸಮೂಹ. ದೈತ್ಯರ ಸಮೂಹದಿಂದ ಅವಿದ್ಧ ಅಂದರೆ ಇವರನ್ನು ಯಾರೂ ಸ್ಪರ್ಶ ಮಾಡಲಿಕ್ಕಾಗಲ್ಲ. ದೈತ್ಯ ಸಮೂಹದಿಂದ ಸ್ಪರ್ಶಿಸಲ್ಪಡದೇ ಇದ್ದವರು. ಪಾಪದ ಲೇಪವೂ ಇಲ್ಲ, ಯಾವ ಅಸುರ ಸಮೂಹದ ಸ್ಪರ್ಶವೂ ಇವರಿಗಿಲ್ಲ ಮುಖ್ಯಪ್ರಾಣದೇವರಿಗೆ. ಆಮೇಲೆ ಅನಂತ ಗುಣ ಪರಿಪೂರ್ಣ. ಅಸಂಖ್ಯವಾಗಿರತಕ್ಕಂತಹ ಸದ್ಗುಣಗಳು ಇವರಲ್ಲಿ ಪೂರ್ಣವಾಗಿವೆ. ಯಾವ ಗುಣಗಳು? ಶ್ರೀ ವಿಷ್ಣು ಭಕ್ತ್ಯಾದಿ, ವಿಷ್ಣು ಭಕ್ತಿಯೇ ಮೊದಲಾದ ಅಸಂಖ್ಯ ಸದ್ಗುಣಗಳಿಂದ ಕೂಡಿದವರಾಗಿದ್ದಾರೆ. ಆಮೇಲೆ ಅನಂತ ವೇದಗಳಲ್ಲಿ ಪ್ರತಿಪಾದ್ಯರಾಗಿದ್ದಾರೆ. ಲಕ್ಷ್ಮೀದೇವಿಯನ್ನು ಬಿಟ್ಟು, ನಾರಾಯಣನನ್ನು ಬಿಟ್ಟು ಉಳಿದ ಅವರಿಬ್ಬರನ್ನು ಬಿಟ್ಟರೆ ಉಳಿದವರಲ್ಲಿ ವೇದ ಪ್ರತಿಪಾದ್ಯರಾಗಿರತಕ್ಕಂಥವರು. ವೇದ ಪ್ರತಿಪಾದ್ಯರಾಗಿರತಕ್ಕಂತಹ ದೇವತೆಗಳ ಮಧ್ಯದಲ್ಲಿ ಮುಖ್ಯವಾಗಿರತಕ್ಕಂಥವರು ಮುಖ್ಯತಮ. ಅನಂತ ವೇದ ಪ್ರತಿಪಾದ್ಯ ಮುಖ್ಯತಮ. ಅನಂತ ವೇದಗಳಲ್ಲಿ ಪ್ರತಿಪಾದ್ಯರಾಗಿದ್ದಾರೆ ದೇವತೆಗಳು. ಅವರಲ್ಲಿ ಮುಖ್ಯತಮರಾಗಿರ್ತಕ್ಕಂಥವರು ಅದನ್ನು ಹೇಳ್ತಿದ್ದಾರೆ. ರಮಾ ವ್ಯತಿರಿಕ್ತ ಪೂರ್ವಪ್ರಸಿದ್ಧ ವ್ಯತಿರಿಕ್ತ ಅನಂತ ವೇದ ಪ್ರತಿಪಾದ್ಯ ಮುಖ್ಯತಮ. ರಮಾ ವ್ಯತಿರಿಕ್ತ, ಲಕ್ಷ್ಮಿಗಿಂತ ಮಹಾಲಕ್ಷ್ಮಿಗಿಂತ ಬೇರೆಯಾದ ಅನಂತ ವೇದ ಪ್ರತಿಪಾದ್ಯ ಮುಖ್ಯತಮ. ಅನಂತ ವೇದಗಳಲ್ಲಿ ಪ್ರತಿಪಾದ್ಯರಾಗಿರತಕ್ಕಂಥವರು. ಪೂರ್ವಪ್ರಸಿದ್ಧ ವ್ಯತಿರಿಕ್ತ. ಪೂರ್ವಪ್ರಸಿದ್ಧ ಅಂದರೆ ಅನಾದಿ ಸಿದ್ಧನಾಗಿರತಕ್ಕಂತಹ ನಾರಾಯಣ, ಅವನಿಗಿಂತ ಬೇರೆ, ಮಹಾಲಕ್ಷ್ಮಿಗಿಂತ ಬೇರೆ, ಮತ್ತು
ಅನಾದಿ ಪ್ರಸಿದ್ಧರಾಗಿರತಕ್ಕಂತಹ ನಾರಾಯಣನಿಗಿಂತ ಬೇರೆ ಆಗಿರತಕ್ಕಂತಹ ಇನ್ನು ಉಳಿದ ಅನಂತ ವೇದಗಳು, ಅವರಿಬ್ಬರನ್ನು ಹೊರತುಪಡಿಸಿ ಉಳಿದ ಅನಂತ ವೇದಗಳಲ್ಲಿ ಪ್ರತಿಪಾದ್ಯರಾಗಿರತಕ್ಕಂತಹ ಯಾವ್ಯಾವ ದೇವತೆಗಳಿದ್ದಾರೆ ಆ ಎಲ್ಲ ದೇವತೆಗಳಲ್ಲಿ ಇವರು ಮುಖ್ಯತಮ. ಅನಂತ ವೇದ ಪ್ರತಿಪಾದ್ಯರಾಗಿರತಕ್ಕಂತಹ ದೇವತೆಗಳ ಮಧ್ಯದಲ್ಲಿ ಅತ್ಯಂತ ಮುಖ್ಯರಾಗಿದ್ದಾರೆ. ಅನಂತ ಜೀವ ನಿಯಾಮಕ, ಅನಂತ ಜೀವರಿಗೆ ಇವರು ನಿಯಾಮಕರಾಗಿದ್ದಾರೆ. ಅನಂತ ಜೀವ ಅಂದರೆ ಅಸಂಖ್ಯರು ಅಂತ. ಅಸಂಖ್ಯ ಜೀವರು ಎಷ್ಟಿದ್ದಾರೆ ಗೊತ್ತಿಲ್ಲ. ಆ ಎಲ್ಲ ಜೀವರನ್ನು ಸರ್ವ ವಿಧದಿಂದ ಇವರು ನಿಯಮನ ಮಾಡ್ತಾ ಇದ್ದಾರೆ. ಅನಂತ ಜೀವ ನಿಯಾಮಕ. ಅನಂತ ರೂಪ, ಇವರಿಗೆ ಅನಂತ ರೂಪಗಳಿವೆ. ಮತ್ತು ಭಗವತ್ ಕಾರ್ಯ ಸಾಧಕ, ಈ ಪರಮಾತ್ಮ ಏನು ಕಾರ್ಯವನ್ನು ಮಾಡ್ತಾನೆ ಅದೆಲ್ಲವನ್ನು ಸಾಧಿಸುವವರು ಇವರು. ಮೂರು ಅವತಾರಗಳಲ್ಲಿಯೂ ಭಗವಂತನ ಕಾರ್ಯವನ್ನು ಸಾಧಿಸಲಿಕ್ಕಾಗಿಯೇ ಬಂದವರು. ಪ್ರಥಮೋ ಹನುಮನ್ನಾಮ, ದ್ವಿತೀಯೋ ಭೀಮಯೇವಚ, ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ ಕಾರ್ಯ ಸಾಧಕ. ಪರಮಾತ್ಮನ ಏನು ಕಾರ್ಯಗಳಿವೆ, ಜಗತ್ತಿಗೆ ಸಂಬಂಧಿಸಿರತಕ್ಕಂತಹ ಯಾವ್ಯಾವ ಕಾರ್ಯಗಳಿವೆ ಅವೆಲ್ಲವುಗಳನ್ನು ಇವರು ವಿಶಿಷ್ಟವಾಗಿ ಸಾಧಿಸುವವರು. ಅಂತಹ ಪರಮ ದಯಾಳು, ಅತ್ಯಂತ ದಯಾಳುವಾಗಿರತಕ್ಕಂಥವರು. ಕ್ಷಮಾ ಸಮುದ್ರ, ಅಪಾರವಾಗಿರತಕ್ಕಂತಹ ಕ್ಷಮಾಗುಣವುಳ್ಳವರು, ಕ್ಷಮಾಸಾಗರ. ಅಂತಹ ಕ್ಷಮಾ ಸಮುದ್ರರಾಗಿರ್ತಕ್ಕಂತಹ ಭಕ್ತವತ್ಸಲ, ವಿಷ್ಣು ಭಕ್ತರಲ್ಲಿ ಪ್ರೀತಿ ಉಳ್ಳಂಥವರು. ಭಕ್ತಾಪರಾಧ ಸಹಿಷ್ಣು, ಭಕ್ತರು ಮಾಡತಕ್ಕಂತಹ ಅಪರಾಧಗಳನ್ನು ಇವರು ಸಹಿಸುವವರು. ಅಂತಹ ಮುಖ್ಯಪ್ರಾಣ ಅವತಾರ ಭೂತಾನಾಂ, ಮುಖ್ಯಪ್ರಾಣನ ಅವತಾರಭೂತರಾಗಿರತಕ್ಕಂತಹ ಶ್ರೀಮದಾನಂದ ತೀರ್ಥರ ಭಗವತ್ಪಾದರ ಅಂತ ಈ ವಾಕ್ಯದ ಪದಪದಾರ್ಥ. ಮುಖ್ಯಪ್ರಾಣದೇವರು ಇವರು ಪಾಪಾವಿದ್ಧ, ಇವರಿಗೆ ಯಾವುದೇ ಪಾಪದ ಲೇಪ ಇಲ್ಲ. ಅವರನ್ನು ಮುಟ್ಟಲಿಕ್ಕೆ ಯಾರಿಗೂ ಶಕ್ತಿ ಇಲ್ಲ ಅಂಥವರು. ಮತ್ತು ವಿಷ್ಣು ಭಕ್ತಿಯಾದಿ ಸಕಲ ಸದ್ಗುಣಗಳಿಂದ ಪೂರ್ಣರಾಗಿದ್ದಾರೆ. ಎಲ್ಲವೂ ಕೂಡ ಸಮಗ್ರ ವೇದವು ಇವರನ್ನು ಪ್ರತಿಪಾದಿಸ್ತಾ ಇದೆ. ಅದರಲ್ಲಿ ಇಬ್ಬರನ್ನು ಬಿಟ್ಟು ಪರಮ ಮುಖ್ಯ ವೃತ್ತಿಯಿಂದ ನಾರಾಯಣ, ರಮಾ ವ್ಯತಿರಿಕ್ತ, ಪೂರ್ವಪ್ರಸಿದ್ಧ ವ್ಯತಿರಿಕ್ತ ಅಂತ ಹೇಳಿದ್ದು. ರಮಾ ವ್ಯತಿರಿಕ್ತ ಲಕ್ಷ್ಮೀದೇವಿಗಿಂತ ಬೇರೆಯಾದ, ಪೂರ್ವಪ್ರಸಿದ್ಧ ವ್ಯತಿರಿಕ್ತ ನಾರಾಯಣಗಿಂತ ಬೇರೆಯಾದ ಅನಂತ ವೇದಗಳೇನಿವೆ ಆ ವೇದಗಳಲ್ಲಿ ಪ್ರತಿಪಾದ್ಯರಾಗಿರ್ತಕ್ಕಂಥವರು. ಅಂದರೆ ಸಮಗ್ರ ವೇದ ಮುಖ್ಯವೃತ್ತಿಯಿಂದ, ಪರಮ ಮುಖ್ಯವೃತ್ತಿಯಿಂದ ನಾರಾಯಣನನ್ನು, ಮುಖ್ಯವೃತ್ತಿಯಿಂದ ಲಕ್ಷ್ಮಿಯನ್ನು ಹೇಳ್ತದೆ. ಇವರಿಬ್ಬರನ್ನು ಬಿಟ್ಟರೆ ಕೆಲವು ಶಬ್ದಗಳನ್ನು ಹೊರತುಪಡಿಸಿ, ಕೆಲವು ಶಬ್ದಗಳು ನಾರಾಯಣನಲ್ಲೇ ಸಂಬಂಧ ಆಗ್ತಕ್ಕಂಥವ್ರು, ಅಂತಹ ಶಬ್ದಗಳನ್ನು ಹೊರತುಪಡಿಸಿ ಸಕಲ ವೇದವೂ ಕೂಡ ಮುಖ್ಯ ಪ್ರಾಣದೇವರನ್ನು ಪ್ರತಿಪಾದನೆ ಮಾಡ್ತಾ ಇದೆ. ಈಗ ಅನೇಕ ಕಡೆ ಅಜ್ಞಾದಿ ಅನೇಕ ದೇವತೆಗಳನ್ನು ಪ್ರತಿಪಾದನೆ ಮಾಡ್ತಾ ಇದೆ ವೇದ ಅಮುಖ್ಯ ವೃತ್ತಿಯಿಂದ. ಅಂತಹ ಅಜ್ಞಾದಿ ನಾನಾ ದೇವತೆಗಳಲ್ಲಿ ಇವರು ಅತ್ಯಂತ ಮುಖ್ಯರಾಗಿರ್ತಕ್ಕಂಥವರು. ಅನಂತ ಜೀವ ನಿಯಾಮಕರು, ಅನಂತ ರೂಪವುಳ್ಳವರು, ಪರಮದಯಾಳು, ಕ್ಷಮಾ ಸಮುದ್ರ, ಭಕ್ತವತ್ಸಲ, ಭಕ್ತಾಪರಾಧ ಸಹಿಷ್ಣು. ಇಂತಹ ಮುಖ್ಯ ಪ್ರಾಣದೇವರ ಅವತಾರ ಯಾರು? ಮೂರನೇ ಅವತಾರ ಮಧ್ವಾಚಾರ್ಯರು ಅಂತ ಈ ಗದ್ಯದಲ್ಲಿ ಹೇಳ್ತಾ ಇರುವಂಥದ್ದು. ಯಾವತ್ತೂ ಈ ಇವರಿಗೆ ಯಾವ ಪಾಪವೂ ಇಲ್ಲ, ಯಾವ ಪಾಪದ ಲೇಪವೂ ಇಲ್ಲ. ಪಾಪ ಅಂದರೆ ಏನು? ಪುಣ್ಯ ಅಂದರೆ ಏನು? ನಾವು ಮಾಡ್ತಕ್ಕಂಥ ಒಳ್ಳೆಯ ಕರ್ಮ ಪುಣ್ಯ ಅಂತ ಹೇಳ್ತೇವೆ, ಕೆಟ್ಟ ಕರ್ಮ ಪಾಪ ಅಂತ ಹೇಳ್ತೇವೆ. ಉದಾಹರಣೆಗೆ ಪರಮಾತ್ಮ ಏನು ವಿಧಿಸಿದ್ದಾನೆ ಅದೆಲ್ಲವನ್ನು ನಾವು ಮಾಡಬೇಕು. ಅದನ್ನು ಮಾಡದೇ ಇದ್ದರೆ ಅದು ಪಾಪ. ಶ್ರುತಿ ಸ್ಮೃತಿ ಹರೇರಾಜ್ಞೆ ಅಂತ ಹೇಳುತ್ತೆ. ಶ್ರುತಿ ಸ್ಮೃತಿಗಳು ಏನು ಹೇಳ್ತವೆ ಅದರಂತೆ ನಾವು ನಡಿಬೇಕು.
ಅದನ್ನು ಉಲ್ಲಂಘಿಸಿದರೆ ಪರಮಾತ್ಮನ ಆಜ್ಞೆಯನ್ನು ಉಲ್ಲಂಘಿಸಿದ ಹಾಗೆ. ಅಲ್ಲಿ ಏನು ಹೇಳಿದ್ದಾರೆ ಅದನ್ನು ನಾವು ಆಚರಿಸಬೇಕು. ಅಲ್ಲಿರತಕ್ಕಂಥ ವಿಧಿಗಳನ್ನು ನಾವು ಆಚರಿಸಬೇಕು. ಅಲ್ಲಿ ಯಾವುದನ್ನು ಮಾಡಬಾರದು ಅಂತ ಹೇಳಿದ್ದಾರೆ ಅಂತಹ ನಿಷೇಧಗಳನ್ನು ಆಚರಿಸಬೇಕು. ಆ ನಿಷೇಧಗಳನ್ನು ನಾವು ನಿಷೇಧಿಸಬೇಕು. ಅಲ್ಲಿ ಹೇಳತಕ್ಕಂತಹ ವಿಹಿತವಾದ್ದನ್ನು ಬಿಟ್ಟು ಬಿಡೋದು, ನಿಷಿದ್ಧವಾದ್ದನ್ನು ಮಾಡೋದು, ಇದುವೇ ಪಾಪಕರ್ಮ. ಇದು ಪಾಪ ನಮ್ಮ ದುಃಖಕ್ಕೆ ಕಾರಣ ಆಗುತ್ತೆ, ಪುಣ್ಯ ನಮ್ಮ ಸುಖಕ್ಕೆ ಕಾರಣ ಆಗುತ್ತೆ. ಈಗ ಅಂತಹ ವೇದ ವಿರೋಧಿಯಾದ ಕಾರ್ಯ ನಾವು ಮಾಡಿದ್ದೇವೆ, ನಮಗೇನಾಗಿಲ್ಲ ಅಂತ ಕೆಲವರು ಕೊಚ್ಕೊಳ್ಳೋರು ಇದ್ದಾರೆ. ಆದರೆ ಅದು ಜನ್ಮಾಂತರದಲ್ಲಿ, ಈಗ ಅಲ್ಲದಿದ್ದರೂ ಕೂಡ ಕಾಲಾಂತರದಲ್ಲಿ ಎಲ್ಲವೂ ಸದ್ಯದಲ್ಲೇ ಫಲ ಕೊಡಬೇಕು ಅಂತಿಲ್ಲ. ನಾವೇನೇನು ಮಾಡಿರ್ತೇವೆ ಅದೆಲ್ಲ ನಮ್ಮ ಅಕೌಂಟಲ್ಲಿ ಜಮೆ ಆಗಿರುತ್ತೆ. ನಾವು ಎಷ್ಟೋ ವಿಷಯಗಳನ್ನು ರೆಕಾರ್ಡ್ ಮಾಡಿಟ್ಕೊಂಡಿರ್ತೀವಿ, ಅದನ್ನು ಪ್ಲೇ ಮಾಡಿದಾಗ ಮಾತ್ರ ಅದು ಆನ್ ಆಗುತ್ತೆ. ಅದು ಇದ್ದೇ ಇರುತ್ತೆ, ಅದು ಅಳಿಸಿ ಹೋಗೋ ತನಕ ಇರ್ತದೆ. ಹಾಗೆ ನಾವು ಮಾಡಿದಂತಹ ಪಾಪಕರ್ಮ ಅದು ನಮ್ಮ ಅಕೌಂಟಲ್ಲಿ ಇದ್ದೇ ಇರುತ್ತೆ. ಅದರ ಪರಿಣಾಮವಾಗಿರತಕ್ಕಂತಹ ದುಃಖವನ್ನು ಅನುಭವಿಸುವಂಥದ್ದು ಈ ಜನ್ಮದಲ್ಲಿ ಇಲ್ಲದೇ ಇರ್ಬೋದು, ಮುಂದಿನ ಜನ್ಮದಲ್ಲಿ ಅನಿಸ್ಬೇಕಾಗತ್ತೆ. ಹೇಳ್ತಾರೆ ನಾವು ಏನೂ ಮಾಡಲ್ಲ, ಹಾಗಿದ್ದೇವೆ, ನಮಗೇನೂ ಆಗಿಲ್ಲ ಅಂತ. ಅಂತಹ ಪಾಪ ಈ ಜನ್ಮದಲ್ಲಿ ನಮಗೆ ದುಃಖವನ್ನು ತಂದು ಕೊಡದಿದ್ದರೂ ಕೂಡ ಮುಂದೆ ಅದು ದುಃಖವನ್ನು ಉಂಟು ಮಾಡುತ್ತೆ. ಆ ಕರ್ಮ ಅದು ನಾವೇನು ಒಳ್ಳೆ ಕರ್ಮ ಮಾಡ್ತೇವೆ ಅದು ಪುಣ್ಯ ಅನಿಸುತ್ತೆ. ಪಾಪ ಕರ್ಮ ಮಾಡಿದರೆ, ಕೆಟ್ಟ ಕರ್ಮವನ್ನು ಮಾಡಿದರೆ ಅದುವೇ ಪಾಪ. ಇಂತಹ ಕರ್ಮ ಪ್ರಾರಬ್ಧ, ಸಂಚಿತ, ಆಗಾಮಿ ಅಂತ ಇದೆ. ಇದರಲ್ಲಿ ಈ ಮೂರು ಕರ್ಮಗಳಲ್ಲಿ ಆಗಾಮಿ ಸಂಚಿತ ಕರ್ಮಗಳು ಭಗವಂತನ ಅಪರೋಕ್ಷವಾದಾಗ, ಭಗವಂತನನ್ನು ಕಂಡಾಗ ಅವೆಲ್ಲ ನಾಶವಾಗಿ ಹೋಗುತ್ತೆ. ಆದರೆ ಪ್ರಾರಬ್ಧ ಕರ್ಮ ಅನ್ನೋದು ಅದು ನಾಶ ಆಗುವುದೇ ಇಲ್ಲ, ಅದನ್ನು ನಾವು ಅನುಭವಿಸಲೇಬೇಕು. ಉಳಿದ ಪಾಪಗಳು ಅವೆಲ್ಲ ಪರಿಹಾರ ಆಗ್ತವೆ. ಹರಿಯ ನಾಮಸ್ಮರಣೆಯಿಂದ ಎಷ್ಟು ಪಾಪ ನಾಶವಾಗುತ್ತೆ ಅಂದರೆ ಅಷ್ಟು ಪಾಪ ನಾವು ಮಾಡಲಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ ಅಲ್ವಾ. ಹರಿಯ ನಾಮಕ್ಕೆ ಹರಿಯದ ಪಾಪವು ಈ ಧರೆಯೊಳಗೆ ಇಲ್ಲ ಎಂಬುದು ಖರೆ ಅಂತ ದಾಸರು ಹೇಳ್ತಾರೆ. ಪರಮಾತ್ಮನ ನಾಮಸ್ಮರಣೆ ಮಾಡಿದರೆ ನಮ್ಮ ಪಾಪ ಎಲ್ಲ ಹರಿದು ಹೋಗುತ್ತೆ. ಅವನ ನಾಮಕ್ಕೆ ಹರಿಯದ ಪಾಪ ಈ ಧರೆಯಲ್ಲೇ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಹರಿಯ ನಾಮ ನುಡಿತಾ ಇದ್ದರೆ ನಮ್ಮ ಎಲ್ಲ ಪಾಪ ಪರಿಹಾರ ಆಗತ್ತೆ. ಯಾವ ಪಾಪ? ನಾವು ಮಾಡಿರ್ತಕ್ಕಂತಹ ಪಾಪ ಅದು ಪರಿಹಾರವಾಗುತ್ತೆ. ನಾವು ಮಾಡಿದ ಕರ್ಮದ ಫಲ, ಅದು ಕೆಟ್ಟ ಕರ್ಮದ ಫಲ. ಅಂತಹ ಪಾಪ ಪರಿಹಾರ, ಅಂತಹ ಪಾಪವನ್ನು ಪರಿಹಾರ ಮಾಡತಕ್ಕಂತಹ ಸಾಮರ್ಥ್ಯ ವಾಯುದೇವರಿಗಿದೆ. ಹಾಗಿರುವಾಗ ಅವ್ರಿಗೇನಾದರೂ ಪಾಪದ ಲೇಪ ಇದೆಯಾ? ಅವರಿಗೆ ಪಾಪದ ಲೇಪ ಇದ್ದರೆ ಅವರು ನಮ್ಮ ಪಾಪವನ್ನು ಪರಿಹಾರ ಮಾಡ್ತಾರಾ? ಖಂಡಿತ ಸಾಧ್ಯ ಇಲ್ಲ. ಅಂತಹ ಪಾಪದ ಸಂಬಂಧದ ಲೇಪವೇ ಇಲ್ಲ. ಅದಕ್ಕೋಸ್ಕರ ರಾಯರು ಹೇಳಿದರು, ಪಾಪಾವಿದ್ಧ, ಪಾಪದ ಸ್ಪರ್ಶವೇ ಇಲ್ಲ ಇವರಿಗೆ, ಅದರ ಸಂಬಂಧವೇ ಇಲ್ಲ, ಅದರ ಲೇಪ ಇಲ್ಲ. ವಾಯುದೇವರಿಗೆ ಪಾಪದ ಸಂಬಂಧ ಲೇಪವೇ ಇಲ್ಲ. ಆದ್ದರಿಂದ ಪಾಪಾವಿದ್ಧ. ಇನ್ನೊಬ್ಬರ ಪಾಪಗಳನ್ನು ಶಮನ ಮಾಡತಕ್ಕಂತಹ ಸಾಮರ್ಥ್ಯ ಇದೆ. ನಮ್ಮ ಪಾಪವನ್ನು ಅವರು ಸಂಚಿತ ಆಗಾಮಿ ಪಾಪವ ಪರಿಹಾರ ಆಗಬಹುದು, ಆದರೆ ಪ್ರಾರಬ್ಧ ಅದನ್ನು ನಾವು ಅನುಭವಿಸಲೇಬೇಕು. ಅದನ್ನು ವಾಯುದೇವರ ಅನುಗ್ರಹ ಮಾಡಿದರೆ ಸ್ವಲ್ಪ ಕಡಿಮೆ ಆಗುತ್ತೆ, ಶಿಕ್ಷೆಯಲ್ಲಿ ಸ್ವಲ್ಪ ಕಡಿಮೆ ಅಂತ ಆಗ್ತದಲ್ಲ. ಹಾಗೆ ಸಂಚಿತ ಆಗಾಮಿ ಬಿಡಿಸಿ ಕೊಂಚ ಮಾಡೋ ಪ್ರಾರಬ್ಧ ಅನ್ನೋ ದಾಸರು ಹೇಳ್ತಾರೆ. ಸಂಚಿತ ಕರ್ಮ, ಆಗಾಮಿ ಕರ್ಮ, ಇದನ್ನು ವಾಯುದೇವರು ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಸಿ ಪರಿಹಾರ ಮಾಡ್ತಾರೆ. ಪ್ರಾರಬ್ಧ ಸ್ವಲ್ಪ ಕಡಿಮೆ ಆಗ್ಬೋದು, ಉಪಮರ್ದ ಆಗೋದು ಅಂತ ಹೇಳ್ತಾರೆ, ಅದಕ್ಕೆ ಕಡಿಮೆ ಆಗುವಂಥದ್ದು. ಅಂತಹ ಸಾಮರ್ಥ್ಯ ಇರಬೇಕಾದ್ರೆ ಅವರಿಗೆ ಪಾಪಲೇಪ ಇದೆಯಾ?
ಅವರಿಗೆ ಅಂತಹ ಪಾಪ ಇದ್ದರೆ ಅವರು ಇತರರ ಪಾಪವನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯವಾ? ಇಲ್ಲ. ಅವರು ಪಾಪ ಪರಿಹಾರ ಮಾಡುವ ಸಾಮರ್ಥ್ಯ ಇರೋದರಿಂದ ಅವರಿಗೆ ಯಾವ ಪಾಪವೂ ಇಲ್ಲ. ಅದಕ್ಕೆ ಪಾಪವಿದ್ಧ ಅಂತ ಹೇಳಿತು. ಅಷ್ಟು ಮಾತ್ರ ಅಲ್ಲ, ದೈತ್ಯ ಪೂಗಾವಿದ್ದರು. ಅಂದರೆ ದೈತ್ಯರ ಸ್ಪರ್ಶ ಇಲ್ಲ. ಕಲಿ ಮೊದಲಾದ ದೈತ್ಯರ ಸ್ಪರ್ಶ ವಾಯುದೇವರಿಗಿಲ್ಲ. ವಾಯುದೇವರ ಪ್ರತಿಮೆಯಲ್ಲಿಯೂ ಕೂಡ ದೈತ್ಯರು ಪ್ರವೇಶ ಮಾಡಲಿಕ್ಕೆ ಆಗೋದಿಲ್ಲ. ಇದು ವೇದದಲ್ಲಿ ನಿರ್ಣೀತವಾಗಿರತಕ್ಕಂಥ ಅಂಶ. ಆದ್ದರಿಂದಲೇ ಅವರಿಗೆ ದೈತ್ಯ ಪೂಗಾವಿದ್ದರು ಅಂತ ಹೇಳೋದು. ದೈತ್ಯ ಪೂಗ, ದೈತ್ಯರ ಸಮೂಹ, ಅದರ ಲೇಪವೇ ಇಲ್ಲ ಅವರಿಗಿಲ್ಲ, ಸ್ಪರ್ಶವೇ ಅವರಿಗಿಲ್ಲ, ಅವರಿಗೆ ಏನು ಮುಟ್ಲಿಕ್ಕಾಗೋದಿಲ್ಲ. ಯಾಕೆ ಅಂದರೆ ಅವರಲ್ಲಿ ಅಷ್ಟು ಗುಣಗಳಿವೆ. ವಿಷ್ಣು ಭಕ್ತಿಯನ್ನು ಆರಂಭಿಸಿ ಅನಂತ ಗುಣಗಳು ಅವರಲ್ಲಿವೆ. ಏ ಗುಣಾನಾಮ ಜಗತ್ಪ್ರಸಿದ್ಧಾ ಎಂತೇಷು ತೇಷು ಸ್ಮನಿದರ್ಶಯಂತಿ ಅಂತ ಮಧ್ವೀಜದಲ್ಲಿ ಹನುಮಂತ ದೇವರನ್ನು ವರ್ಣನೆ ಮಾಡಬೇಕಾದ್ರೆ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ, ಎಲ್ಲ ಗುಣಗಳು ಅವರಲ್ಲಿವೆ. ಅಂತಹ ವಿಷ್ಣು ಭಕ್ತಿಯಾದಿ ಮೊದಲಾದ ಗುಣಗಳು, ಜ್ಞಾನೇ ವಿರಾಗೇ ಹರಿಭಕ್ತಿ ಭಾವೇ, ಜ್ಞಾನ ವೈರಾಗ್ಯ ಹರಿಭಕ್ತಿ ಭಾವ, ಧೃತಿ ಸ್ಥಿತಿ ಬಲ ಬುದ್ಧಿ ಎಲ್ಲ ಗುಣಗಳು ಅವರಲ್ಲಿವೆ. ಮತ್ತು ಭಕ್ತಿಯಿಂದ ಪರಮಾತ್ಮನ ಯಾವಾಗಲೂ ಸೇವಿಸ್ತಾರೆ ಅವರು. ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಅಂತೇನು ಪ್ರಹ್ಲಾದರಾಜರು ಭಾಗವತರು ಹೇಳ್ತಾರೆ. ಅಂತಹ ನವವಿಧ ಭಕ್ತಿಯಿಂದ ಪರಮಾತ್ಮನನ್ನು ಸೇವಿಸ್ತಾರೆ. ಅಂತಹ ಮುಖ್ಯಪ್ರಾಣದೇವರು ಸಕಲ ವೇದಗಳಿಂದಲೂ ಪ್ರತಿಪಾದ್ಯರಾಗಿದ್ದಾರೆ. ಲಕ್ಷ್ಮೀನಾರಾಯಣರನ್ನು ಹೊರತುಪಡಿಸಿ ಸಕಲ ದೇವತೆಗಳ ಮಧ್ಯದಲ್ಲಿ ಅವರು ಸಮಗ್ರ ವೇದದಿಂದ ಅವರು ಪ್ರತಿಪಾದ್ಯರಾಗಿದ್ದಾರೆ. ಮತ್ತು ಸರ್ವಜೀವ ನಿಯಾಮಕರಾಗಿದ್ದಾರೆ. ಪ್ರತಿಯೊಬ್ಬ ಜೀವಿಯ ದೇಹಾದಿಗಳಲ್ಲಿ ಇಂದ್ರಿಯಗಳಲ್ಲಿ ನಿಂತುಕೊಂಡು ಸಕಲ ಕಾರ್ಯಗಳನ್ನು ಮಾಡಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಅವರನ್ನು ನಿಯಾಮಕರು ಅಂತ ಹೇಳಿದ್ದೀವಿ. ನಮ್ಮೊಳಗಿದ್ದು ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಈ ಒಂದು ನಾಮಗಳಿಂದ ನಮ್ಮೊಳಗಿದ್ದು ಅವರು ನಮ್ಮ ದೇಹದ ಒಳಗೂ ಹೊರಗೂ ನಿಯಾಮಕರಾಗಿದ್ದಾರೆ. ಅಂತಹ ವಾಯುದೇವರು ನಮ್ಮ ಕುಲಗುರುಗಳು ಅಂತ ಮಧ್ವನಾಮದಲ್ಲಿ ಬಂತು ನೋಡಿ. ಆವವನು ದೇಹದಲ್ಲಿರೆ ಹರಿಯುತ್ತಾ ನೆಲೆಸಿರುವ, ಆವವನ್ನು ತೊಲಗೆ ಹರಿಯುತ್ತಾ ತೊಲಗುವ, ಆವವನ್ನು ದೇಹದೊಳು ಹೊರಗೆ ನಿಯಾಮಕನು ಆವಾಯು ನಮ್ಮ ಕುಲಗುರುರಾಯನು ಎಂಬುದಾಗಿ ಶ್ರೀಪಾದರಾಜರು ಹೇಳಿದ ಹಾಗೆ ನಮ್ಮೊಳಗೂ ನಮ್ಮ ಹೊರಗೂ ಇದ್ದು ಅವರು ನಿರಂತರವಾಗಿ ನಮ್ಮನ್ನು ನಿಯಮನ ಮಾಡ್ತಾ ಇದ್ದಾರೆ. ಅಂತಹ ಜೀವ ನಿಯಾಮಕತ್ವ ವಾಯುದೇವರಲ್ಲಿದೆ. ಮತ್ತು ಪರಮಾತ್ಮನಂತೆ ಅವರಿಗೂ ಅನಂತ ರೂಪಗಳು ಧಾರಣೆ ಇದೆ. ಅನಂತ ರೂಪಗಳನ್ನು ಧಾರಣೆ ಮಾಡ್ತಕ್ಕಂಥವರು. ಮತ್ತು ಯಾವಾಗಲೂ ಪರಮಾತ್ಮನ ಕಾರ್ಯ ಸಾಧಕರು. ವಿಷ್ಣುಕೂರ್ಮನಾಗಿ ಪರಮಾತ್ಮ ಜಗತ್ತನ್ನು ಧರಿಸಿದರೆ ವಾಯುಕೂರ್ಮನಾಗಿ ಇವರು ಜಗತ್ತನ್ನು ಧರಿಸಿದ್ದನ್ನು ನಾವು ಕಾಣ್ತೇವೆ. ಇಂತಹ ವಾಯುದೇವರು ನಮಗೆ ನಿಯಾಮಕರು, ಸದಾ ನಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥವರು. ಅವರು ನಮ್ಮ ಜೊತೆಗಿದ್ದರೆ ಯಾವ ಕಷ್ಟವೂ ಇಲ್ಲ. ಮತ್ತು ಭಗವತ್ ಕಾರ್ಯ ಸಾಧಕ ಅಂತ ಹೇಳಿದರು. ವಾಯುದೇವರು ಭಗವತ್ ಕಾರ್ಯ ಸಾಧಕ. ಪರಮಾತ್ಮ ಅವತಾರ ಮಾಡಿದಾಗ ಅವರು ಅವತಾರ ಮಾಡಿ ಭಗವಂತನ ಆ ಕಾರ್ಯದಲ್ಲಿ ಆ ಕಾರ್ಯವನ್ನು ಸಾಧಿಸಿದವರು. ಪರಮಾತ್ಮ ರಾಮನಾಗಿದ್ದಾಗ ಇವರು ಹನುಮಂತನಾಗಿ ಬಂದು ಭಗವಂತನ ಸೇವೆಯನ್ನು ಮಾಡಿದವರು. ಕೃಷ್ಣನಾಗಿ ಬಂದಾಗ ಭೀಮನಾಗಿ ಬಂದು ಭಗವಂತನ ಕಾರ್ಯವನ್ನು ಸಾಧಿಸಿದವರು. ವೇದವ್ಯಾಸರ ಸೇವೆ ಮಾಡಲಿಕ್ಕೋಸ್ಕರವಾಗಿ ಮಧ್ವಾಚಾರ್ಯರಾಗಿ ಅವತಾರ ಮಾಡಿದವರು. ಆದ್ದರಿಂದ ಇವರನ್ನು ಭಗವತ್ ಕಾರ್ಯ ಸಾಧಕ ಅಂತ ಹೇಳಿದರು. ಮತ್ತು ಎಲ್ಲ ಅವತಾರಗಳಲ್ಲಿಯೂ ಕೂಡ ಇವರದ್ದೇ ಮುಖ್ಯ ಪಾತ್ರ ಭಗವತ್ ಕಾರ್ಯ ಸಾಧನೆಯಲ್ಲಿ. ಭಗವತ್ ಕಾರ್ಯ ಯಾವುದು ಅಂದರೆ ಭೂಭಾರ ಹರಣ. ಭೂಭಾರ ಹರಣಕ್ಕೋಸ್ಕರವಾಗಿ ಪರಮಾತ್ಮ ಅವತಾರ ಮಾಡೋದು. ಯಾವಾಗ ಈ ಭೂಮಿಯಲ್ಲಿ ಅಸುರರ ದಬ್ಬಾಳಿಕೆ ಹೆಚ್ಚಾಗತ್ತೆ, ಆವಾಗಲೇ
ಸಜ್ಜನ ರಕ್ಷಣೆಗೋಸ್ಕರವಾಗಿ ಪರಮಾತ್ಮ ಅವತಾರ ಮಾಡೋದು. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಅಲ್ವಾ. ಅಂತಹ ದುಷ್ಟರನ್ನು ಸಂಹಾರ ಮಾಡುವುದೇ ಭೂಭಾರಹರಣ ಕಾರ್ಯ. ಭೂಭಾರಹರಣ ಅಂದರೆ ಎಲ್ಲರೂ ಭೂಮಿಗೆ ಭಾರ ಅಲ್ಲ. ಯಾರು ಈ ಭೂಮಿಗೆ ಭಾರರಾಗಿದ್ದಾರೆ ಅಂದರೆ ಯಾರು ಸಜ್ಜನರಿಗೆ ಕಂಟಕರಾಗಿದ್ದಾರೆ, ಯಾರು ಈ ದೇಶಕ್ಕೆ ಕಂಟಕರಾಗಿದ್ದಾರೆ, ಅಂತಹ ದುಷ್ಟರನ್ನು ಸಂಹಾರ ಮಾಡಬೇಕು. ಅದು ಭೂಭಾರಹರಣ. ಭೂಭಾರಹರಣ ಅಂದರೆ ಈ ಭೂಮಿಗೆ ಅವರು ಭಾರ ಆಗಿದ್ದಾರೆ ಅಂತ ಅರ್ಥ ಅಲ್ಲ. ಈ ಭೂಮಿಗೆ ಕಂಟಕರಾಗಿದ್ದಾರೆ. ಈ ಭೂಮಿಯಲ್ಲಿ ಎಲ್ಲರಿಗೂ ವಾಸ ಮಾಡುವ ಒಂದು ಹಕ್ಕು ಇದೆ. ಹುಟ್ಟಿದ ಪ್ರತಿಯೊಬ್ಬ ಜೀವಿಯೂ ಈ ಭೂಮಿ ಮೇಲೆ ವಾಸಿಸುವ ಹಕ್ಕಿದೆ. ಯಾರನ್ನು ಸಾಯಿಸುವಂಥ ಹಕ್ಕನ್ನು ಯಾರಿಗೂ ಕೊಟ್ಟಿಲ್ಲ. ಧರ್ಮದ ಹೆಸರಿನಲ್ಲಿ ಇವತ್ತು ನಮ್ಮ ಧರ್ಮವೇ ಶ್ರೇಷ್ಠ ಅಂತ ಇತರ ಧರ್ಮೀಯರನ್ನು ಕಂಡಲ್ಲಿ ಸಾಯಿಸುವಂತಹ ಧರ್ಮಗಳು ನಮ್ಮಲ್ಲಿ ತಲೆ ಎತ್ತಿ ನಿಂತಿವೆ. ಯಾವೊಬ್ಬ ವ್ಯಕ್ತಿಯನ್ನು ಸಂಹಾರ ಮಾಡತಕ್ಕಂತಹ ಅಧಿಕಾರ ಇವರಿಗಿಲ್ಲ. ಎಲ್ಲರಿಗೂ ಈ ಭೂಮಿ ಮೇಲೆ ಬದುಕುವ ಹಕ್ಕಿದೆ. ಆದರೆ ಯಾರು ಈ ಭೂಮಿ ಮೇಲೆ ಬದುಕಬೇಕು, ಯಾರು ಬದುಕಬಾರದು, ಅದನ್ನು ನಿರ್ಣಯ ಮಾಡತಕ್ಕಂಥವನು ಭಗವಂತ. ದುಷ್ಟರ ಸಂಖ್ಯೆ ಹೆಚ್ಚಾದಾಗ ದುಷ್ಟರ ಸಂಹಾರ ಮಾಡಲಿಕ್ಕೋಸ್ಕರವಾಗಿ ಪರಮಾತ್ಮ ಬರ್ತಾನೆ. ಅಂತಹ ರಾವಣಾದಿ ದುಷ್ಟರ ಉಪಟಳ ಹೆಚ್ಚಾದಾಗ ಪರಮಾತ್ಮ ರಾಮನಾಗಿ ಬಂದ. ದ್ವಾಪರದಲ್ಲಿ ಆವಾಗ ಕೂಡ ದುಷ್ಟರ ಸಂಖ್ಯೆ ಬೆಳೀತಾ ಹೋಯಿತು. ಅವರನ್ನು ಸಂಹಾರ ಮಾಡಲಿಕ್ಕೋಸ್ಕರ ಕೃಷ್ಣನಾಗಿ ಬಂದ. ಈ ಭಗವಂತನ ಈ ಒಂದು ಭೂಭಾರಹರಣ ಕಾರ್ಯದಲ್ಲಿ ಪ್ರಧಾನ ಪಾತ್ರ ವಹಿಸಿ ಅವತಾರ ಮಾಡಿದವರು ಮುಖ್ಯ ಪ್ರಾಣದೇವರು ಹನುಮನಾಗಿ, ಭೀಮನಾಗಿ, ಮಧ್ವಾಚಾರ್ಯರಾಗಿ ಅವತಾರ ಮಾಡಿದವರು. ಭಗವಂತನ ಕಾರ್ಯ ಸಾಧನೆಗಾಗಿ, ಅದಕ್ಕೋಸ್ಕರವಾಗಿ ಭಗವತ್ ಕಾರ್ಯ ಸಾಧಕ ಅಂತ ಹೇಳ್ತಾ ಇದ್ದಾರೆ. ಭೂಭಾರಹರಣ ಕಾರ್ಯದಲ್ಲಿ ಇವರು ಭಗವತ್ ಕಾರ್ಯ ಸಾಧಕರಾಗಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಇವರು ಯಾವಾಗಲೂ ಜೀವರನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ತುಂಬ ದಯಾಳು, ಪರಮ ದಯಾಳು, ಕ್ಷಮಾ ಸಮುದ್ರ ಅಂತ ಹೇಳ್ತಾ ಇರೋದು. ಎಷ್ಟು ದಯೆ ಮುಖ್ಯ ಪ್ರಾಣದೇವರಿಗೆ. ಅವರು ಎಲ್ಲರೊಳಗಿದ್ದು ಅಲ್ವಾ, ಅವರ ಪರಮ ದಯಾಳುತನ ಎಷ್ಟಂದರೆ ಬಿಡುವಿಲ್ಲದೆ ಎಲ್ಲ ಜೀವರಾಶಿಯೊಳಗಿದ್ದು ಅವರಿಂದ ಹಂಸ ಮಂತ್ರ ಜಪಿಸಿ ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಅಂತಹ ಕ್ಷಮಾ ಸಮುದ್ರರು. 21,600 ಬಾರಿ ಪ್ರತಿನಿತ್ಯ 21,600 ಬಾರಿ ಹಂಸ ಮಂತ್ರವನ್ನು ಜಪಿಸ್ತಾ ಎಲ್ಲರನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಭಕ್ತರ ಅಪರಾಧಗಳನ್ನು ಮನ್ನಿಸ್ತಕ್ಕಂತಹ ಕ್ಷಮಾ ಸಮುದ್ರರು, ಭಕ್ತವತ್ಸರರು. ನೋಡಿ, ರಾಮನಾಗಿ ಯಾಕೆ ರಾಮ ಕಿಷ್ಕಿಂಧೆಗೆ ಬಂದ? ಅದು ನಿಮಿತ್ತ ಅಷ್ಟೇ. ತಂದೆ ಕಾಡಿಗೆ ಹೋಗ್ಲಿಕ್ಕೆ ಹೇಳಿದ ಹೊರಟ ಅನ್ನೋದು ನಿಮಿತ್ತ ಅಷ್ಟೇ. ಆದರೆ ಪರಮಾತ್ಮ ಬಂದದ್ದು ಯಾಕೆ ಅಂದರೆ ಸುಗ್ರೀವನಿಗೆ ಅನುಗ್ರಹ ಮಾಡಲಿಕ್ಕೆ ಬಂದ. ತನ್ನ ಭಕ್ತನಾಗಿರತಕ್ಕಂಥ ಹನುಮಂತನನ್ನು ಕಾಣಲಿಕ್ಕೆ ಕಿಷ್ಕಿಂಧೆಗೆ ಬಂದ. ಒಂದು ಸೀತಾನ್ವೇಷಣೆಯ ನಿಮಿತ್ತ ಅಷ್ಟೇ. ಸೀತೆ ಎಲ್ಲಿದ್ದಾಳೆಂದ ಭಗವಂತನಿಗೆ ಗೊತ್ತಿಲ್ವಾ? ಅದಲ್ಲ, ತನ್ನ ಭಕ್ತರ ಎಲ್ಲಿದ್ದಾರೆ ಅವರನ್ನು ಹುಡುಕೊಂಡು ಬಂದು ಅವರಿಗೆ ಅನುಗ್ರಹ ಮಾಡ್ತಕ್ಕಂಥವನು. ತನ್ನ ಭಕ್ತ, ಪರಮ ಭಕ್ತ ಮುಖ್ಯ ಪ್ರಾಣದೇವರು, ಅವರು ಎಲ್ಲಿದ್ದಾರೆ ಅಲ್ಲಿಗೆ ಬಂದು, ಕಿಷ್ಕಿಂಧೆಗೆ ಬಂದು ಹನುಮಂತನ ಆಶ್ರಯ ಪಡೆದಿರತಕ್ಕಂತಹ ಸುಗ್ರೀವನನ್ನು ರಕ್ಷಣೆ ಮಾಡಿದವರು ಅಲ್ವಾ. ಹಾಗೆ ಅಷ್ಟು ಕ್ಷಮಾ ಸಮುದ್ರರು. ಸುಗ್ರೀವನಿಗೆ ಬೇರೆ ಯಾರಿಂದಲ್ಲ, ಸ್ವತಃ ತನ್ನ ಸಹೋದರನಿಂದಲೇ ಕಷ್ಟ ಬಂದಿತ್ತು. ಅಂತಹ ಅವನಿಂದ ಅಭಯವನ್ನು ನೀಡಿದರು. ಅರ್ಜುನನಿಗಂತೂ ಧ್ವಜದಲ್ಲೇ ಕುಳಿತುಕೊಂಡು ಜೊತೆಗೆ ಅರ್ಜುನನಿಗೆ ಅಣ್ಣನಾಗಿ, ಭೀಮನಾಗಿ ಸಹಾಯ ಮಾಡಿದವರು ಅಲ್ವಾ. ರಾಮನಾಗಿದ್ದಾಗ, ಲಕ್ಷ್ಮಣ ಮೂರ್ಛಿತನಾದಾಗ ಸಂಜೀವಿನಿ ಪರ್ವತವನ್ನೇ ತಂದರು. ಇದನ್ನೆಲ್ಲ ನಾವು ರಾಮಾಯಣದಲ್ಲಿ ನೋಡಿದ್ದೇವೆ.
ಅದೇನೇ ದಾಸರು ಹೇಳ್ತಾರೆ, ಹನುಮನ ನಂಬಿದ ವಿಭೀಷಣ ಗೆದ್ದ, ಹನುಮನ ನಂಬದ ರಾವಣ ಬಿದ್ದ, ಹನುಮನ ನಂಬಿದ ಸುಗ್ರೀವ ಗೆದ್ದ, ಹನುಮನ ನಂಬದ ವಾಲಿಯು ಬಿದ್ದ. ಹನುಮ ಪುರಂದರ ವಿಠಲನ ದಾಸ, ಪುರಂದರ ವಿಠಲನು ಹನುಮನಳು ವಾಸ, ಹನುಮನ ಮತವೇ ಹರಿಯ ಮತವು. ಎಷ್ಟು ಚೆನ್ನಾಗಿ ಹೇಳ್ತಾರೆ ದಾಸರು. ಹನುಮನ ನಂಬಿದ ವಿಭೀಷಣ ಗೆದ್ದ. ಹನುಮಂತನ ನಂಬಿದ್ದಕ್ಕೆ ವಿಭೀಷಣ ಗೆದ್ದ. ವಿಭೀಷಣ ರಾಮನ ಬಳಿಗೆ ಬರ್ತಾನೆ, ರಾಮನ ಆಶ್ರಯವನ್ನು ಬಯಸಿ ಬರ್ತಾನೆ, ಶರಣಾಗತನಾಗಿ ಬರ್ತಾನೆ. ಎಲ್ಲ ಕಪಿಗಳು ಬೇಡ ಅಂತ ಹೇಳ್ತಾರೆ, ಅವನನ್ನು ಸ್ವೀಕಾರ ಮಾಡಬೇಡಿ, ಅವ ಅಪೋಸಿಷನ್ ಪಾರ್ಟಿಯಲ್ಲಿದ್ದಾವ, ಅವನನ್ನು ನಮ್ಮ ಪಕ್ಷದಲ್ಲಿ ಸೇರಿಸ್ಕೊಂಡ್ರೆ ಅನಾಹುತ ಆದೀತು, ಬೇಡ, ಅವನು ಎಷ್ಟೇ ಇದ್ರೂ ಅವನು ಶತ್ರುಕುಲದಲ್ಲಿ ಹುಟ್ಟಿದವ ಅಂತೆಲ್ಲ ಕಪಿಗಳು ಹೇಳ್ತಾರೆ. ಆದರೆ ಅವನನ್ನು ನಂಬಿದವನು ಹನುಮಂತ, ಹನುಮಂತನನ್ನು ನಂಬಿದವನು ವಿಭೀಷಣ. ಹಾಗಾಗಿ ರಾಮ ಅವನಿಗೆ ಆಶ್ರಯ ಕೊಡ್ತಾನೆ. ಯಾರು ಏನು ಮಾಡಲಿಕ್ಕಾಗಲ್ಲ ನನಗೆ ಅಂತಾನೆ ರಾಮ. ಯಾರೇ ಇರಲಿ, ಎಂಥ ಶತ್ರುವೇ ಇರಲಿ, ನನ್ನ ಕಿರುಬೆರಳಿನಿಂದ ಅವ್ರನ್ನ ನಾನು ಸಂಹಾರ ಮಾಡಬಲ್ಲೆ ಅಂಥೇಳಿ ವಿಭೀಷಣನಿಗೆ, ಶರಣಾಗತನಾಗಿರತಕ್ಕಂತಹ ವಿಭೀಷಣನಿಗೆ ರಕ್ಷಣೆ ಕೊಡ್ತಾನೆ. ಅಂತಹ ಹನುಮಂತನನ್ನು ನಂಬಿ ವಿಭೀಷಣ ರಾಮಪಕ್ಷಕ್ಕೆ ಸೇರಿಕೊಂಡ. ಹನುಮಂತನನ್ನು ನಂಬಲಿಲ್ಲ ರಾವಣ. ಸಾಕಷ್ಟು ಉಪದೇಶ ಮಾಡ್ತಾನೆ ಹನುಮಂತ ರಾವಣನಿಗೆ, ಈಗಲೂ ಏನೂ ಆಗಿಲ್ಲ, ಸೀತೆಯನ್ನು ಒಪ್ಪಿಸುವಂತ. ಆದರೆ ಹನುಮಂತ ಅಶೀತಿ ಕೋಟಿ ಯೂತಪಂ, 80 ಕೋಟಿ ಸೈನ್ಯ ನಾಶ ಮಾಡಿದರೂ ಕೂಡ ರಾವಣ ನಂಬಲಿಲ್ಲ. ನೋಡಿ ಇವನನ್ನು. ಒಬ್ಬ ರಾಮನ ಕಡೆಯಿಂದ ಬಂದಂತಹ ಒಬ್ಬ ದೂತ ತನ್ನ ಅಶೀತಿ ಕೋಟಿ 80 ಕೋಟಿ ಸೈನ್ಯನ ನಾಶ ಮಾಡಿದ್ದಾನಂದರೆ ಇವನ ಬಾಸ್ ರಾಮ ಹೇಗಿರಬೇಡ, ರಾವಣ ಯೋಚನೆ ಮಾಡಬೇಕಿತ್ತು. ಆದರೆ ಹನುಮಂತ ಸಾಕಷ್ಟು ಹೇಳಿದ, ಅದ್ಯಾವ ಮಾತನ್ನು ಕೇಳಿಲ್ಲ. ರಾಮನ ದೂತನಿಗೆ ಇಷ್ಟು ಬಲ ಇದೆ, ತಾನು ಏನೂ ಅಲ್ಲ, ಅವನು ರಾಮನು ಬಿಟ್ಟ ಬಾಣ ಅಷ್ಟೇ. ಹಾಗಾದರೆ ಬಾಣ ಎಲ್ಲಿ ಪ್ರಯೋಗ ಮಾಡಿದರೆ ಅಲ್ಲಿ ಹೋಗ್ತದೆ. ಬಾಣವನ್ನು ಪ್ರಯೋಗಿಸುವ ಇದ್ದಾನಲ್ಲ, ಅವನ ಶಕ್ತಿ ಸಾಮರ್ಥ್ಯವನ್ನು ಅವಲಂಬಿಸ್ಕೊಂಡಿರ್ತದೆ. ಹನುಮಂತನಿಗೆ ಎಷ್ಟು ಸಾಮರ್ಥ್ಯ ಅಂತಾದರೆ ಆ ಹನುಮಂತನೆಂಬ ಬಾಣವನ್ನು ಪ್ರಯೋಗಿಸತಕ್ಕಂತಹ ರಾಮನ ಸಾಮರ್ಥ್ಯ ಎಂಥದ್ದು, ಅದೆಲ್ಲವನ್ನು ತಿಳಿಸಿಕೊಡ್ತಾನೆ ಹನುಮಂತ ರಾವಣನಿಗೆ. ಆದರೆ ಅವ ನಂಬಲ್ಲ ಅಲ್ವಾ? ಹಾಗೆ ಯಾರು ಹನುಮಂತ ಮುಖ್ಯ ಪ್ರಾಣದೇವರನ್ನು ನಂಬ್ತಾರೋ ಅವರನ್ನು ಪರಮಾತ್ಮ ಕೈ ಹಿಡಿತಾನೆ. ಸುಗ್ರೀವ ನಂಬಿದ್ದರಿಂದ ಅವ ವಾಲಿಯನ್ನು ಗೆದ್ದ. ವಾಲಿ ಅವ ಹನುಮಂತನನ್ನು ನಂಬಲಿಲ್ಲ, ಆದ್ದರಿಂದ ಅವನು ಬಿದ್ದ. ಹೀಗೆ ಪರಮಾತ್ಮ ಅವ ತನ್ನ ಭಕ್ತನಾಗಿರತಕ್ಕಂತಹ ಮುಖ್ಯ ಪ್ರಾಣದೇವರು ಯಾವ ಕಡೆ ಇರ್ತಾರೆ ಅಲ್ಲಿಗೆ ಧಾವಿಸಿ ಬರ್ತಾನೆ. ಸುಗ್ರೀವನನ್ನು ಅನುಗ್ರಹ ಮಾಡಲಿಕ್ಕೋಸ್ಕರವಾಗಿ ಹನುಮಂತನನ್ನು ಹುಡುಕಿಕೊಂಡು ರಾಮ ಬರ್ತಾನೆ. ಮತಂಗ ಮಹರ್ಷಿಗಳ ಮಾತನ್ನು, ತನ್ನ ಭಕ್ತನಾಗಿರ್ತಕ್ಕಂತಹ ಮತಂಗ ಋಷಿಯ ಮಾತನ್ನು ಸತ್ಯಗೊಳಿಸ್ಲಿಕ್ಕೋಸ್ಕರವಾಗಿ ಅವ ಪಂಪಾ ಕ್ಷೇತ್ರಕ್ಕೆ ಬರ್ತಾನೆ. ಅಲ್ಲಿ ಶಬರಿಯನ್ನು ಅನುಗ್ರಹ ಮಾಡ್ತಾನೆ. ಶಬರಿಗೆ ಮತಂಗ ಮುನಿಗಳು ಹೇಳ್ತಾರೆ, ರಾಮ ಬಂದೇ ಬರ್ತಾನೆ ಅಂತ. ಆ ತನ್ನ ಭಕ್ತನಾಗಿರ್ತಕ್ಕಂತಹ ಮತಂಗ ಮುನಿಯ ಮಾತನ್ನು ಸತ್ಯಗೊಳಿಸ್ಲಿಕ್ಕೋಸ್ಕರವಾಗಿ ತನ್ನನ್ನು ನಂಬಿದಂತಹ ಶಬರಿಯನ್ನು ಉದ್ಧಾರ ಮಾಡಲಿಕ್ಕೋಸ್ಕರವಾಗಿ ಹುಡುಕೊಂಡು ಬರ್ತಾನೆ ರಾಮ. ಹೀಗೆ ಪರಮಾತ್ಮ ಎಲ್ಲಿ ಹನುಮಂತನಿದ್ದಾನೋ, ಯಾರು ವಾಯುದೇವರನ್ನು ನಂಬುತ್ತಾರೋ ಆ ಪಕ್ಷದಲ್ಲಿ ಪರಮಾತ್ಮ ಇರ್ತಾನೆ. ಅದಕ್ಕೆ ಪುರಂದಾಸ್ ಹೇಳಿದರು, ಪುರಂದರ ವಿಠಲನು ಹನುಮನಳು ವಾಸ, ಹನುಮನ ಮತವೇ ಹರಿಯ ಮತ. ಪರಮಾತ್ಮ ಎಲ್ಲಿದ್ದಾನೆ? ಹನುಮನೊಳಗೆ ಇದ್ದಾನೆ, ಮುಖ್ಯ ಪ್ರಾಣದೇವರೊಳಗಿದ್ದಾನೆ ಪರಮಾತ್ಮ. ಪರಮಾತ್ಮನಿಗೆ ಅತ್ಯಂತ ಶ್ರೇಷ್ಠವಾಗಿರತಕ್ಕಂಥ ಅಧಿಷ್ಠಾನ ಅಂದರೆ ಅದು ಮುಖ್ಯ ಪ್ರಾಣದೇವರು. ಅದಕ್ಕೆ ಹೇಳ್ತಾ ಇರೋದು, ಪುರಂದರ ವಿಠಲನು ಹನುಮನಳು ವಾಸ, ಹನುಮಂತನೊಳಗೆ ಪುರಂದರ ವಿಠಲ ಇದ್ದಾನೆ, ಅವನ ವಾಸಸ್ಥಾನ. ಭಗವಂತನ ವಾಸಸ್ಥಾನ, ಭಗವಂತನ ಪ್ರಧಾನವಾಗಿರತಕ್ಕಂತಹ ಒಂದು ಅಧಿಷ್ಠಾನ
ಅದು ಮುಖ್ಯ ಪ್ರಾಣದೇವರು. ಅಂತಹ ಮುಖ್ಯ ಪ್ರಾಣದೇವರನ್ನು ನಂಬಿದರೆ ನಾವು ಉದ್ಧಾರ ಆಗಲಿಕ್ಕೆ ಸಾಧ್ಯ. ಹೀಗೆ ತನ್ನನ್ನು ಯಾರು ನಂಬುತ್ತಾರೆ ಅವರಿಗೆ ಪರಮಾತ್ಮನ ಅನುಗ್ರಹಣ ಮಾಡಿಸ್ತಾರೆ ಮುಖ್ಯ ಪ್ರಾಣದೇವರು. ಅಂತಹ ಒಂದು ಭಕ್ತ ವಾತ್ಸಲ್ಯ ಅವರಲ್ಲಿ ಇರುವಂಥದ್ದು. ಹೀಗೆ ಪಾಪವಿದ್ದರು ದೈತ್ಯ ಪೂಗಾವಿದ್ದರು, ಇವರಲ್ಲಿ ಯಾವ ಪಾಪ ಲೇಪ ಇಲ್ಲ, ಯಾವ ದೈತ್ಯರು ಏನು ಮಾಡಲಿಕ್ಕಾಗಲ್ಲ. ನಾವು ಮಾಡ್ತಕ್ಕಂತಹ ಪಾಪ 3 ರೀತಿಯಾಗಿದೆ. ನಾವು ಮಾಡ್ತಕ್ಕಂತಹ ಕರ್ಮ ಸಂಚಿತ, ಪ್ರಾರಬ್ಧ, ಆಗಾಮಿ ಅಂತ ಹೇಳಿದ್ನಲ್ಲ, ಆ ಕರ್ಮಗಳು ರಾಶಿ ರಾಶಿಯಾಗಿ ನಮ್ಮ ಜೊತೆ ಇವೆ. ಅವುಗಳ ಫಲಗಳನ್ನು ನಾವು ಯಾವಾಗ ಅನುಭವಿಸಬೇಕು? ಅದು ಪರಮಾತ್ಮನ ಸಂಕಲ್ಪಾನುಸಾರವಾಗಿ ನಾವೇನೇನು ಕರ್ಮಗಳನ್ನು ಮಾಡಿದ್ದೇವೆ ಅದರ ಫಲವನ್ನು ಆ ಕಾಲಕ್ಕೆ ಅನುಭವಿಸಬೇಕು. ನಾವು ಯಾವುದೋ ಕರ್ಮದ ಫಲವನ್ನು ನಾವು ಅನುಭವಿಸ್ತಾ ಇದ್ದೇವೆ, ಅದಕ್ಕೆ ನಾವು ಪ್ರಾರಬ್ಧ ಕರ್ಮ ಅಂತ ಹೇಳ್ತೇವೆ. ಅನುಭವಿಸ್ಲಿಕ್ಕೆ ಆರಂಭಿಸಿದ್ದೇವೆ, ಅದನ್ನು ಕಾಲಕ್ಕೆ ಅನುಭವಿಸಲೇಬೇಕು. ಅದನ್ನು ಪ್ರಾರಬ್ಧ ಅಂತ ಹೇಳ್ತೇವೆ. ಇನ್ನು ಮುಂದೆ ನಾವು ಮಾಡ್ತಕ್ಕಂತಹ ಕರ್ಮಗಳು ಅದಕ್ಕೆ ಆಗಾಮಿ ಅಂತ ಹೇಳ್ತೇವೆ. ಈ ಆಗಾಮಿ ಕರ್ಮ, ಸಂಚಿತ ಕರ್ಮ ಇವೆಲ್ಲ ನಾಶವಾಗುತ್ತೆ ಯಾವಾಗ? ಅಪರೋಕ್ಷ ಜ್ಞಾನವಾದಾಗ ಈ ಕರ್ಮಗಳ ನಾಶ ಆಗುತ್ತೆ. ಆದರೆ ಪ್ರಾರಬ್ಧ ಕರ್ಮ ಅನ್ನೋದು ಅದು ನಾಶವಾಗೋದೇ ಇಲ್ಲ. ಅದು ನಾಶವಾಗುವವರೆಗೂ ನಾವು ಅನುಭವಿಸಲೇಬೇಕು, ಅದಕ್ಕೆ ಬೇರೆ ಉಪಾಯವೇ ಇಲ್ಲ. ಇಂತಹ ನಾವು ಮಾಡತಕ್ಕಂತಹ ತ್ರಿವಿಧವಾಗಿರ್ತಕ್ಕಂತಹ ಕರ್ಮಗಳು, ಅದರ ಫಲ ಒಂದು ಪುಣ್ಯ, ಒಂದು ಪಾಪ. ಸುಖಕ್ಕೆ ಕಾರಣವಾಗಿರತಕ್ಕಂತಹ ಅದೃಷ್ಟವನ್ನು ನಾವು ಪುಣ್ಯ ಅಂತ ಹೇಳ್ತೇವೆ. ದುಃಖಕ್ಕೆ ಕಾರಣವಾಗಿರತಕ್ಕಂತಹ ಅದೃಷ್ಟವನ್ನು ನಾವು ಪಾಪ ಅಂತ ಹೇಳ್ತೇವೆ. ಪ್ರತಿಯೊಬ್ಬರಿಗೂ ಪುಣ್ಯ ಇಷ್ಟ, ಪಾಪ ಇಷ್ಟ ಅಲ್ಲ. ಹೀಗೆ ನಾವು ಮಾಡತಕ್ಕಂತಹ ಕರ್ಮದ ಫಲವಾಗಿರತಕ್ಕಂತಹ ಪುಣ್ಯ ಪಾಪಗಳು ಕೂಡ ಇಷ್ಟ ಅನಿಷ್ಟ ಅಂತ 2 ಪ್ರಕಾರ. ಅದರಲ್ಲಿ ಅನಿಷ್ಟವಾಗಿರ್ತಕ್ಕಂತಹ ಪುಣ್ಯವು ಕೂಡ ಜ್ಞಾನದಿಂದ ನಾಶವಾಗುತ್ತೆ. ಇಷ್ಟವಾದ ಪುಣ್ಯ ಭಾಗವನ್ನು ನಾವು ಅನುಭವಿಸ್ಬೋದು ಅಥವಾ ಬೇರೆಯವರು ಕೊಡಬಹುದು. ಹೀಗೆ ಈ ನಾವು ಆಚರಿಸ್ತಕ್ಕಂತಹ ನಾವು ಕೂಡಿಟ್ಟಂತಹ ಏನು ಕರ್ಮ ಇದೆ ಅದನ್ನು ನಮ್ಮ ಮೂಲಕವಾಗಿ ಮಾಡಿಸ್ತಕ್ಕಂಥವರು ಅದನ್ನು ಮುಖ್ಯ ಪ್ರಾಣದೇವರು. ಅಂತಹ ಮುಖ್ಯ ಪ್ರಾಣದೇವರು ನಮ್ಮೊಳಗಿದ್ದು ಆಯಾ ಕರ್ಮಗಳನ್ನು ಮಾಡಿಸ್ತಾ ಹೋಗ್ತಾರೆ. ಅಂತಹ ಮುಖ್ಯ ಪ್ರಾಣದೇವರಿಗೆ ಯಾವ ಪಾಪಲೇಪವೂ ಇಲ್ಲ, ಮತ್ತು ಯಾವ ದೈತ್ಯರು ಅವರನ್ನು ಸ್ಪರ್ಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರಲ್ಲಿ ದೈತ್ಯಾವೇಶ ಆಗಲಿಕ್ಕೆ ಸಾಧ್ಯ ಇಲ್ಲ. ಒಮ್ಮೆ ಈ ತತ್ವಾಭಿಮಾನಿ ದೇವತೆಗಳಲ್ಲಿ ಯಾರು ಶ್ರೇಷ್ಠರು ಅಂತ ಒಂದು ಪರೀಕ್ಷೆ ನಡೀತಂತೆ. ಅದು ಯಾವಾಗಲೂ ಇದ್ದದ್ದೇ, ನಾನು ಶ್ರೇಷ್ಠ ಅಂತ ಕಿತ್ತಾಟ ಎಲ್ಲ ಕಡೆ ಇರ್ತದೆ. ಈ ದೈತ್ಯರಿಗೂ ದೇವತೆಗಳಿಗೂ ಮೊದಲಿನಿಂದ ಕೂಡ ಅದು ಸ್ಪರ್ಧೆ. ಹಾಗಾಗಿ ಇಂತಹ ಪರೀಕ್ಷೆಗಳು ನಡೀತಾವಂತೆ. ಅದನ್ನು ಉಪನಿಷತ್ತು ಹೇಳುತ್ತೆ. ಇದನ್ನು ನಾನೇ ಶ್ರೇಷ್ಠ ಅಂತ ಈ ವಾಗಭಿಮಾನಿ ದೇವತೆಗಳು, ನಮ್ಮ ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳು ಸ್ಪರ್ಧೆ ಮಾಡ್ತಾ ಪರಮಾತ್ಮನ ಬಳಿಗೆ ಹೋಗ್ತಾರಂತೆ. ಆಗ ನಮ್ಮಲ್ಲಿ ಯಾರು ವಾಸ ಮಾಡ್ತಾರೆ, ವಾಸ ಮಾಡುವವರಲ್ಲಿ ಯಾರು ಶ್ರೇಷ್ಠರು ಅಂತ ಕೇಳಿದರಂತೆ.
ಪರಬ್ರಹ್ಮನ ಬಳಿಗೆ ಹೋಗಿ. ಪರಮಾತ್ಮ ಹೇಳಿದಂತೆ, ನಿಮ್ಮಲ್ಲಿ ಯಾರು ಈ ಬ್ರಹ್ಮನ ಶರೀರದಿಂದ ಹೊರಡ ತಕ್ಷಣ ಅದನ್ನು ಶವದಂತೆ ಯಾರು ತಿಳಿತಾರೋ, ಜನ ತಿಳಿತಾರೋ ಅವರು ನಿಮ್ಮಲ್ಲಿ ಶ್ರೇಷ್ಠರು ಅಂತ ಹೇಳಿದಂತೆ. ವಾಗಭಿಮಾನಿ ದೇವತೆ ಬ್ರಹ್ಮ ಶರೀರದಿಂದ ಹೊರಗೆ ಹೊರಟಂತೆ. 1 ವರ್ಷ ಕಾಲ ಪ್ರವಾಸ ಮಾಡಿ ಬಂದು ಕೇಳ್ತಾನಂತೆ ಆ ಬ್ರಹ್ಮ ಶರೀರತಕ್ಕಂಥ ದೇವತೆಗಳನ್ನು, ನಾನಿಲ್ಲದೆ ನೀವು ಹೇಗೆ ಬದುಕಿದ್ದೀರಿ ಅಂತ ಕೇಳಿದಂತೆ. ಆಗ ಆ ದೇವತೆಗಳು ಬಾಯಿಂದೇನು ಮಾತಾಡಲಿಲ್ಲ. ವಾಗಭಿಮಾನಿ ದೇವತೆ ಇಲ್ಲಲ್ಲ ಅಲ್ಲಿ, ಪ್ರಾಣದಿಂದ ಉಸಿರಾಡ್ತಾ ಇದ್ದರು, ಕಣ್ಣಿಂದ ನೋಡ್ತಾ ಇದ್ದರು, ಕಿವಿಯಿಂದ ಕೇಳ್ತಾ ಇದ್ದರು, ಮನಸ್ಸಿಂದ ಎಲ್ಲ ತಿಳಿತಾ ಇದ್ದರು. ಹೀಗೆ ನಾವೆಲ್ಲ ಜೀವಿಸಿ ಇದ್ದೇವೆ ಅಂತ ಹೇಳಿದರು. ಆಮೇಲೆ ವಾಗಭಿಮಾನಿ ದೇವತೆ ಆ ಬ್ರಹ್ಮನ ಶರೀರವನ್ನು ಪ್ರವೇಶ ಮಾಡಿದಂತೆ. ಆಮೇಲೆ ಚಕ್ಷುರಭಿಮಾನಿ ದೇವತೆ ಅವ ಬ್ರಹ್ಮದೇವರ ಶರೀರದಿಂದ ಹೊರಗೆ ಬಂದಂತೆ. 1 ವರ್ಷ ಕಾಲ ಪ್ರವಾಸ ಮಾಡಿ ಬಂದು ದೇವತೆಗಳೇ ನನ್ನನ್ನು ಬಿಟ್ಟು ನೀವು ಹೇಗೆ ಬದುಕಿದ್ದೀರಿ ಅಂತ ಕೇಳಿದಂತೆ. ಆಗ ದೇವತೆಗಳಿಗೇನು ಕಾಣಿಸ್ತಾ ಇಲ್ಲ, ಕುರುಡರು, ಕಣ್ಣಿಂದ ನೋಡಲಿಕ್ಕೆ ಆಗಲ್ಲ. ಆದರೂ ಕೂಡ ಪ್ರಾಣದಿಂದ ಉಸಿರಾಡ್ತಾ ಇದ್ದೀವಿ, ಮಾತಾಡ್ತಾ ಇದ್ದೀವಿ, ಕಿವಿಯಿಂದ ಕೇಳ್ತಾ ಇದ್ದೀವಿ, ಮನಸ್ಸಿನ ತಿಳಿತಾ ಇದ್ದೀವಿ, ಹಾಗೆ ಬದುಕಿದ್ದೇವೆ ಅಂತ ಹೇಳಿದ್ರಂತೆ. ಆಗ ಚಕ್ಷುರಾಭಿಮಾನಿ ದೇವತೆ ಬ್ರಹ್ಮನ ಶರೀರ ಪ್ರವೇಶ ಮಾಡಿದಂತೆ. ಆಮೇಲೆ ಶ್ರೋತ್ರಾಭಿಮಾನಿ ದೇವತೆ ಬ್ರಹ್ಮದೇವರ ಶರೀರದಿಂದ ಹೊರಬಂದಂತೆ. ಅವನು 1 ವರ್ಷ ಕಾಲ ಪ್ರವಾಸ ಮಾಡಿ ಪುನಃ ಬಂದು ದೇವತೆಗಳನ್ನು ಕೇಳ್ತಾನಂತೆ, ನಾನಿಲ್ಲದೆ ನೀವು ಹೇಗೆ ಬದುಕಿದ್ದೀರಿ ಅಂತ. ಆಗ ಆ ದೇವತೆಗಳು, ಶ್ರೋತ್ರಾಭಿಮಾನಿ ದೇವತೆ ಇರಲಿಲ್ಲಲ್ಲ, ನಾವು ಕಿವುಡ್ರು, ಕಿವಿಯಿಂದ ನಮಗೆ ಕೇಳದೇ ಇದ್ದರೂ ಕೂಡ ಪ್ರಾಣದಿಂದ ಉಸಿರಾಡ್ತಾ ಇದ್ವಿ, ವಾಗಿಂದ ಮಾತಾಡ್ತಾ ಇದ್ವಿ, ಕಣ್ಣಿಂದ ನೋಡ್ತಾ ಇದ್ವಿ, ಮನಸ್ಸಿನ ತಿಳಿತಾ ಇದ್ವಿ, ಹೀಗೆ ಬದುಕಿದ್ವಿ ಅಂತ ಹೇಳಿದ್ರಂತೆ. ಆಗ ಶ್ರೋತ್ರಾಭಿಮಾನ ದೇವತೆ ಮತ್ತು ಬ್ರಹ್ಮನ ಶರೀರ ಪ್ರವೇಶ ಮಾಡಿದಂತೆ. ಆಮೇಲೆ ಮನೋಭಿಮಾನ ದೇವತೆ ಬ್ರಹ್ಮನ ಶರೀರದಿಂದ ಹೊರಟಂತೆ. 1 ವರ್ಷ ಕಾಲ ಪ್ರವಾಸ ಮಾಡಿ ಪುನಃ ಬಂದು ಕೇಳ್ತಾನಂತೆ, ದೇವತೆಗಳಿಗೆ ನಾನಿಲ್ಲದೆ ನೀವು ಹೇಗೆ ಬದುಕಿದ್ದೀರಿ ಅಂತ. ಆಗ ಆ ದೇವತೆಗಳು ಹೇಳ್ತಾರೆ, ಮನುಷ್ಯರು 6 ತಿಂಗಳ ವಯಸ್ಸಿನಲ್ಲಿ ಮನಸ್ಸಿಂದ ತಿಳಿದೇ ಇದ್ದರೂ ಪ್ರಾಣದಿಂದ ಉಸಿರಾಡ್ತಾ ಇರ್ತಾರೆ, ವಾಗಿಂದರಿಂದ ಮಾತಾಡ್ತಾ ಇರ್ತಾರೆ, ಕಣ್ಣಿಂದ ನೋಡ್ತಾ ಇರ್ತಾರೆ, ಕಿವಿಯಿಂದ ಕೇಳ್ತಾ ಇರ್ತಾರೆ, ಹಾಗೆ ನಾವು ಬದುಕಿದ್ದೇವೆ ಅಂತ ಹೇಳಿದ್ರಂತೆ. ಆಮೇಲೆ ಮನೋಭಿಮಾನ ದೇವತೆ ಬ್ರಹ್ಮಣ ಶರೀರವನ್ನು ಪ್ರವೇಶ ಮಾಡಿದ. ಆಮೇಲೆ ರೇತೋಭಿಮಾನ ದೇವತೆ ಬ್ರಹ್ಮಣ ಶರೀರದಿಂದ ಹೊರಗೆ ಬಂದಂತೆ. ಅವನು 1 ವರ್ಷ ಪ್ರವಾಸ ಮಾಡಿ ಪುನಃ ಬಂದು ನಾನಿಲ್ಲ ನೀವು ಹೇಗೆ ಬದುಕಿದಿರಿ ಅಂತ ಕೇಳಿದಂತೆ. ಆಗ ದೇವತೆ, ನಪುಂಸಕರಂತೆ ನಾವು ಸಂತಾನೋತ್ಪತ್ತಿಯನ್ನು ಮಾಡದೇ ಇದ್ದರೂ ಪ್ರಾಣದ ಉಸಿರಾಡ್ತಾ ಇದ್ವಿ, ವಾಗಿಂದ ಮಾತಾಡ್ತಾ ಇದ್ವಿ, ಕಣ್ಣಿಂದ ನೋಡ್ತಾ ಇದ್ವಿ, ಕಿವಿಯಿಂದ ಕೇಳ್ತಾ ಇದ್ವಿ, ಮನಸ್ಸಿಂದ ತಿಳಿತಾ ನಾವು ಬದುಕೇ ಇದ್ವಿ ಅಂತ ಹೇಳಿದ್ರಂತೆ. ಆಮೇಲೆ ರೇತೋಭಿಮಾನ ದೇವತೆ ಬ್ರಹ್ಮಣ ಶರೀರವನ್ನು ಪ್ರವೇಶ ಮಾಡಿದಂತೆ. ಹೀಗೆ ವಾಗಾದಿ ದೇವತೆಗಳ ಆ ಶಕ್ತಿ ಪ್ರಕಟಗೊಂಡ ಮೇಲೆ ಮುಖ್ಯವಾಯು ಬ್ರಹ್ಮಣ ಶರೀರದಿಂದ ಹೊರಟಂತೆ. ಅವ ಅಲ್ಲಿಂದ ಹೊರಟಾಗ ಎಲ್ಲರೂ ಕೂಡ ಹೇಗೆ ಅದಕ್ಕೆ ಉದಾಹರಣೆ ಕೊಡುತ್ತೆ ಉಪನಿಷತ್ತು. ಸಿಂಧು ದೇಶದ ಕುದುರೆಯು ತನ್ನನ್ನು ಕಟ್ಟಿರತಕ್ಕಂಥ ಹಗ್ಗದ ಗೂಟವನ್ನು ಕಿತ್ತು ಹಾಕಿದರೆ ಅದು ಹೇಗೆ ಹೊರಟೋಗ್ತದಲ್ಲ, ಆ ಗೂಟ ಕಿತ್ತು ಹಾಕ್ತದಲ್ಲ, ಹಾಗೆ ಎಲ್ಲ ಇಂದ್ರಿಯ ದೇವತೆಗಳು ಎಲ್ಲ ಪ್ರಬಲ ಬಿದ್ದುಬಿಟ್ರಂತೆ. ಯಾರಿಗೂ ನಿಂತ್ಕೊಳ್ಳಿಕ್ಕೆ ಆಗಲಿಲ್ಲ ಅಂತ. ವಾಯುದೇವರು ಯಾವಾಗ ಹೊರಗೆ ಹೊರಟರು ಆವಾಗ ಅವರು ತಮ್ಮ ತಮ್ಮ ಸ್ಥಳವನ್ನು ಹಿಡ್ಕೊಳ್ಳಿಕ್ಕೆ ಆಗಲಿಲ್ಲ. ಅವರೆಲ್ಲ ಹೇಳ್ತಾರಂತೆ, ಹೇ ದೇವ, ನೀನು ನಮ್ಮ ದೇಹದಿಂದ ಹೊರಗೆ ಹೋಗಬೇಡ, ನೀನಿಲ್ಲ ನಾವು ಜೀವಿಸುವುದಿಲ್ಲ ಅಂತ ಹೇಳಿದ್ರಂತೆ. ಆಗ ಮುಖ್ಯಪ್ರಾಣದೇವರು ದೇವತೆಗಳೇ, ಹಾಗಾದರೆ ಅತಿ ಬಲಿಷ್ಠನೆಂದು ನನಗೆ ಪೂಜೆಯನ್ನು ಸಲ್ಲಿಸಿ ಅಂತ ಹೇಳಿದಂತೆ. ಆಗ ದೇವತೆಗಳು ಹಾಗೆ ಆಗಲಿ ಎಂದು ಒಪ್ಕೊಂಡ್ರಂತೆ. ಹೀಗೆ ದೇವತೆಗಳೆಲ್ಲರೂ ಪ್ರತ್ಯೇಕವಾಗಿ ಅವರು ಆ ಶಕ್ತಿ ಇದ್ದವರಾದರೂ ಕೂಡ ಅವರಿರ್ತಕ್ಕಂಥ ಅಸಾಧಾರಣ ಶಕ್ತಿ ಅದೆಲ್ಲ ಮುಖ್ಯಪ್ರಾಣದೇವರ ಅಧೀನ. ಹಾಗಾಗಿ ನಮ್ಮಲ್ಲಿರತಕ್ಕಂತಹ ಶ್ರೇಷ್ಠತ್ವ ಅದೆಲ್ಲವೂ ನಿನ್ನ ಅಧೀನ ಅಂತ ಎಲ್ಲರೂ ಕೂಡ ಒಪ್ಪಿಕೊಂಡ್ರಂತೆ. ಆ ಒಂದು ವೃತ್ತಾಂತ
ಉಪನಿಷತ್ನಲ್ಲಿ ಬರ್ತದೆ. ಹೀಗೆ ಈ ವಿಚಾರವನ್ನೆಲ್ಲ ನಾವು ಇಲ್ಲಿ ಅನುಸಂಧಾನವನ್ನು ಮಾಡಿಕೊಳ್ಳಿಕ್ಕೆ ಆಗತ್ತೆ. ಹೀಗೆ ಇಂತಹ ಮುಖ್ಯ ಪ್ರಾಣದೇವರು ಅನಂತ ಜೀವ ನಿಯಾಮಕರಾಗಿದ್ದಾರೆ, ಅನಂತ ರೂಪಧಾರಣ ಮಾಡಿದ್ದಾರೆ. ಎಲ್ಲ ವಿಚಾರಗಳನ್ನು ಇಲ್ಲಿ ಸಂಗ್ರಹ ಮಾಡ್ತಾರೆ ರಾಯರು. ಆ ಮುಖ್ಯ ಪ್ರಾಣದೇವರೇ ಎಲ್ಲವನ್ನು ವ್ಯಾಪಿಸಿದ್ದಾರೆ, ಎಲ್ಲ ಕಡೆ ವ್ಯಾಪಿಸಿದ್ದಾರೆ. ಅವರು ಅನಂತ ರೂಪ ಧಾರಣ ಮಾಡಿದ್ದಾರೆ. ಎಲ್ಲರೊಳಗಿದ್ದು ಹಂಸ ಮಂತ್ರ ಜಪವನ್ನು ಮಾಡ್ತಾರೆ. ಹತ್ತು ರೀತಿಯಾಗಿರತಕ್ಕಂತಹ ಪ್ರಾಣಗಳನ್ನು ಭಾಗವತ ಹೇಳುತ್ತೆ. ಪ್ರಾಣಗಳು 10 ಇದೆ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ನಾಗ, ಕೂರ್ಮ, ಕೃಕಳ, ದೇವತ, ಧನಂಜಯ ಅಂತ. ಹೀಗೆ 10 ರೂಪಗಳಿಂದ ತತ್ತನ್ನಾಮಕ ದಶಪ್ರಾಣಗಳಲ್ಲಿದ್ದು ಈ ದೇಹದಲ್ಲಿ ಆಡ್ತಕ್ಕಂಥ ಎಲ್ಲ ಕ್ರಿಯೆಗಳನ್ನು ಮುಖ್ಯ ಪ್ರಾಣದೇವರು ನೇಮಿಸ್ತಾರೆ. ಅಂತಹ ಮುಖ್ಯ ಪ್ರಾಣದೇವರ ಜೊತೆಯಲ್ಲಿ ಪರಮಾತ್ಮನಿರ್ತಾನೆ. ಪರಮಾತ್ಮನಿದ್ದು ನಮ್ಮೊಳಗೆ. ಪರಮಾತ್ಮ ನಮ್ಮ 4 ದೇಹಗಳಲ್ಲಿಯೂ ಕೂಡ ಸ್ವರೂಪ ದೇಹ, ಲಿಂಗದೇಹ, ಅನಿರುದ್ಧ ದೇಹ, ಸ್ಥೂಲ ದೇಹ, ಈ 4 ದೇಹಗಳಲ್ಲಿ ಮುಖ್ಯ ಪ್ರಾಣದೇವರು ಒಂದೊಂದು ರೂಪದಿಂದ ಇದ್ದುಕೊಂಡು ಆ ರೂಪಗಳನ್ನು ಸರ್ವಸಮರ್ಪಕ ಗದ್ಯದಲ್ಲಿ ನಿರೂಪಣೆ ಮಾಡ್ತಾರೆ. ಆ ದೇಹದ ಎಲ್ಲ ಕ್ರಿಯೆಗಳಿಗೆ ನಿಯಾಮಕರಾಗಿದ್ದು ನಮ್ಮ ದೇಹದೊಳಗೆ ಅವರು ಶ್ವಾಸೋಚ್ಛ್ವಾಸವನ್ನು ಮಾಡ್ತಾ 21,600 ಬಾರಿ ಹಂಸ ಮಂತ್ರಗಳನ್ನು ಜಪಿಸ್ತಾ ಅದನ್ನು ಪರಮಾತ್ಮನಿಗೆ ಅರ್ಪಿಸ್ತಾರೆ. ಇಂತಹ ವಾಯುದೇವರ ಒಂದು ಪಾತ್ರ ಪ್ರತಿಯೊಬ್ಬ ಜೀವರಲ್ಲಿ ವಾಯುದೇವರ ಪಾತ್ರ ಎಂಥದ್ದು. ಅವರು ಸರ್ವಜೀವ ನಿಯಾಮಕರು ಹಾಗೂ ಎಲ್ಲರೊಳಗಿದ್ದು ಎಲ್ಲರನ್ನು ರಕ್ಷಣೆ ಮಾಡ್ತಕ್ಕಂಥವರು, ಎಲ್ಲ ಕಡೆ ವ್ಯಾಪಿಸಿದವರು. ಬರೀ ನಮ್ಮ ದೇಹದೊಳಗೆ ಮಾತ್ರ ಅಲ್ಲ. ಮುಖ್ಯ ಪ್ರಾಣೋ ಮಹಾನ್ ಯಶಃ ಏನ ವ್ಯಾಪ್ತಂ ಚರಾಚರಂ ತಸ್ಮಿನ್ ಓತಮಿದಂ ಸರ್ವಂ ಚೇತನಾತ್ಮಕಂ ಎಂಬುದಾಗಿ ಭಾಗವತಾತ್ಮದಲ್ಲಿ ಬರುತ್ತೆ. ಮುಖ್ಯ ಪ್ರಾಣ ಚರಾಚರ ಸಮಸ್ತ ಜಗತ್ತಿನಲ್ಲಿ ವ್ಯಾಪ್ತನಾಗಿದ್ದಾನೆ. ಚೇತನಾತ್ಮಕ ಜಗತ್ತು ಆತನ ಆಶ್ರಯದಲ್ಲಿ ಇದೆ ಎಂಬುದಾಗಿ ಭಾಗವತ ಹೇಳ್ತಾ ಇದೆ. ಮುಖ್ಯ ಪ್ರಾಣನ ಮಹಿಮೆ ಏಕೋಹಿ ಕರ್ತ ಸರ್ವಸ್ಯ ರಮಾನಾಥ ಪ್ರಸಾದತಃ. ಮುಖ್ಯ ಪ್ರಾಣ ಪರಮಾತ್ಮನ ಅನುಗ್ರಹದಿಂದ ಅನಂತಾನಂತ ರೂಪಗಳನ್ನು ಸ್ವೀಕಾರ ಮಾಡಿ ಅನಂತ ಜೀವರಲ್ಲಿ ಇದ್ದುಕೊಂಡು ಎಲ್ಲವನ್ನು ಕೂಡ ಅವನು ಮಾಡಿಸ್ತಾನೆ. ದೇವತೆಗಳಿಗೂ ಕೂಡ ಅವರವರ ಪದವಿಗಳನ್ನು ಕೊಡಿಸುವವನು ಅವನೇ. ಆಯಾ ಪದವಿಗಳಲ್ಲಿದ್ದು ಸ್ವಕಾರ್ಯಗಳನ್ನು ನಿರ್ವಹಿಸ್ತಕ್ಕಂತಹ ಶಕ್ತಿಯನ್ನು ಆ ಮುಖ್ಯ ಪ್ರಾಣನೇ ಕೊಡ್ತಾನೆ. ಆದ್ದರಿಂದ ಅವನು ಎಲ್ಲರಿಗೂ ನಿಯಾಮಕ ಅಂತ ಇಲ್ಲಿ ರಾಯರು ಹೇಳ್ತಾ ಇದ್ದಾರೆ. ಹೀಗೆ ಇಷ್ಟು ವಿಚಾರಗಳು ಈ ಗದ್ಯದಲ್ಲಿ ಇವೆ ಅಂತ ಅದನ್ನು ಅನುಸಂಧಾನ ಮಾಡಿಕೊಳ್ತಾ ಈ ದಿನದ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.